ನಮಸ್ಕಾರ ರೀ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಲೋ ಇದ್ದೀರ ಅನ್ಕೋತೀನಿ. ನಾವೆಲ್ಲರೇ ರೆಸ್ಟೋರೆಂಟಿಗೆ ಹೋಟೆಲ್ಗೆ ಹೋದ್ರೆ ಮೊದಲು ಆರ್ಡ್ರ್ ಮಾಡೋದು ಇದನ್ನ ನೋಡ್ರಿ. ಏನು ಹೇಳ್ರಿ, ಇದು ಬಟರ್ ನಾನ್ ರೋಟಿ ರೀ. ಇದನ್ನು ಈಸಿಲಿ ಮನ್ಯಾಗ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ಬೇಕಂತೇಳಿ ನಾ ಬಂದೀನಿ ರೀ ಇವತ್ತು. ಹೋಟೆಲ್ನಾಗಿನ ಸ್ಟೈಲ್ ಒಳಗೆ ಮನ್ಯಾಗ ಮಾಡ್ಕೊಂಡು ತಿಂದ್ರೆ ಮಜಾನೇ ಬೇರೆ ಇರ್ತದಿಲ್ಲ ರೀ. ನಡ್ರಿ ಹಂಗಾರೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾ ಒಂದು ಕಡಾಯಿ ಒಳಗೆ 3 ಕಪ್ ಮೈದಾ ಹಿಟ್ಟು ತೊಗೊಂಡಿನಿ ರೀ. 3 ಕಪ್ ಮೈದಾ ಹಿಟ್ಟು ಹಾಕಿದ್ಮೇಲೆ ಒಂದು ಸ್ವಲ್ಪ ಸೋಡಾ ಮತ್ತು ಒಂದು ಸ್ವಲ್ಪ ಉಪ್ಪು ಮತ್ತು 1-2 ಚಮಚಿ ಎಣ್ಣೆ ಇದೆಲ್ಲ ಹಾಕೊಳ್ಳೋಣ್ರಿ. ಆಮೇಲೆ ಒಂದು ಕಪ್ಪಿಗೆ ಸ್ವಲ್ಪ ಕಮ್ಮಿ ರಟ್ಟ ಮೊಸರು ಹಾಕೊಂಡು ಕಿಶಿಂದ ಚೆಂದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದೆಲ್ಲ ಚೆಂದಕ್ಕೆ ಮಿಕ್ಸ್ ಆದಮೇಲೆ ಮ್ಯಾಗ ನೀರು ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕೊಂಡು ಕಿಶಿಂದ ಗೋಧಿ ಹಿಟ್ಟು ಹೆಂಗೆ ಚಪಾತಿ ಮಾಡೋಕೆ ಹೆಂಗೆ ಕಲಿಸ್ಕೊತೀವಲ್ರಿ ಹಂಗೆ ಸೇಮ ಇದನ್ನೂ ಚೆಂದಕ್ಕೆ ಕಲಿಸ್ಕೋಬೇಕ್ರಿ. ಮತ್ತು ಚೆಂದಕ್ಕೆ ನಾದ್ರಿ, ಯಾಕಂದ್ರೆ ಚೆಂದಕ್ಕೆ ರೊಟ್ಟಿ ಮೆತ್ತಗೆ ಬರ್ತಾವೆ ನಾದಿದ್ರೆ. ನಾದ್ ಕಿಶಿಂದ ಒಂದು ತಾಸಾಗಲಿ ಇದನ್ನು ಸೈಡಿಗೆ ತೆಗೆದು ಇಟ್ಕೋಬೇಕ್ರಿ. ತೆಗೆದ ಒಂದು ಸೈಡಿಗೆ ಒಂದು ತಾಸು ಇಟ್ಕೊಂಡ್ವಿ ಅಂದ್ರೆ ಹಿಟ್ಟು ಚೆಂದಾಗೆ ನಡೀತದೆ ರೀ. ಆಮೇಲೆ ಒಂದು ಕಪ್ನಾಗ ಸ್ವಲ್ಪ ನೀರು ಅದ್ರಾಗ ಒಂದು ಚಮಚ ಉಪ್ಪು ಹಾಕೊಂಡು ಅದನ್ನು ಚೆಂದಕ್ಕೆ ಮಿಕ್ಸ್ ಮಾಡ್ಕೊಂಡ್ರಿ. ಇದನ್ನು ಯಾಕೆ ಮಾಡ್ಕೊಂಡಿನಂದ್ರೆ ಈ ತವಾ ಮೇಲೆ ಹಚ್ಚಾಕ್ರಿ. ಈ ತವಾ ಮೇಲೆ ಹಚ್ಕೊಂಡ್ವಿ ಅಂದ್ರೆ ರೊಟ್ಟಿ ಎದ್ದು ಬರ್ತಾವ್ರಿ, ಇಲ್ಲಾಂದ್ರೆ ಹತ್ಕೊಂಡು ಬಿಡ್ತಾವ್ರಿ. ಅದಕ್ಕೆ ರೀ ಈ ತವಾ ಬಿಸಿ ಐತಿಲ್ಲ ರೀ, ಇದ್ರ ಮ್ಯಾಗ ಒಂದು ಸ್ವಲ್ಪ ಉಪ್ಪು ಹಚ್ಕೊಂಡು ಕಿಶಿಂದ ಈಗ ನೆಕ್ಸ್ಟ್ ನಾವು ಒಂದೊಂದು ಉಳ್ಳಿ ಮಾಡ್ಕೊಂಡು ಕಿಶಿಂದ ಲಟಾಸುನ್ ಬರ್ರಿ. ಚೆಂದಕ್ಕೆ ಗುಂಡಗೆ ಲಟಾಸ್ಕೊಂಡ್ಮೇಲೆ ಅದ್ರ ಮ್ಯಾಗ ಕರಿ ಎಳ್ಳು ಹಾಕೊಂಡ್ರಿ. ನೋಡಿರಿ, ಕರಿ ಎಳ್ಳು ಇದ್ರೆ ಕರಿ ಎಳ್ಳು ಹಾಕೋರಿ, ಇಲ್ಲಾರ ಬಿಳಿ ಎಳ್ಳು ಇದ್ರೆ ಬಿಳಿ ಎಳ್ಳು ಹಾಕೋರಿ. ಹಾಕೊಂಡು ಸ್ವಲ್ಪ ಚೆಂದಕ್ಕೆ ಅದ್ರ ಮ್ಯಾಗ ಪ್ರೆಸ್ ಮಾಡಿರಿ, ಹತ್ಕೋಬೇಕಲ್ರಿ, ಇಲ್ಲಾರ ಬಿಚ್ಚಿ ಮ್ಯಾಲೆ ಬಂದುಬಿಡ್ತಾವೆ. ಹಂಗೆ ಕಟ್ ಮಾಡಿದ ಕೊತ್ತಂಬರಿನೂ ಹಾಕೊಂಡ್ರಿ. ಹಾಕೊಂಡು ಅದನ್ನೂ ಕೂಡ ಸ್ವಲ್ಪ ಮೇಲೆ ಹತ್ಕೋತದ. ಆಮೇಲೆ ಒಂದು ತವಾ ಬಿಸಿ ಆದಮೇಲೆ ಅದ್ರ ಮ್ಯಾಲಾಗ ಒಂದೊಂದು ರೊಟ್ಟಿ ಹಾಕೊಂಡು ಕಿಶಿಂದ ಗ್ಯಾಸ್ ಜೋರು ಇಟ್ಕೊಂಡು ಕಿಶಿಂದ ಸುಡಾಕ ಚಾಲೂ ಮಾಡೋಣ್ರಿ. ನೋಡಿರಿ, ಇದು ಸ್ವಲ್ಪ ಸೋಡಾ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ಉಬ್ಕೊಂಡು ಬರ್ತದೆ, ಒಂಥರ ಚಲೋ ಅನಿಸ್ತದೆ. ಆಮ್ಯಾಗ ಮ್ಯಾಗ ಒಂದಿಟ್ಟು ಬೆಣ್ಣೆ ಇಲ್ಲ ಬಟರ್ ಇರ್ತದಲ್ರಿ ಕೊಂಡಿದ್ದ, ಅದನ್ನು ಹಾಕೊಂಡು ಕಿಶಿಂದ ಚೆಂದಕ್ಕೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡ್ರಿ. ನಂದು ಸಜೆಷನ್ ಏನಂದ್ರೆ ಇದನ್ನು ಬಿಸಿ ಬಿಸಿ ಇದ್ದಾಗ ಯಾವುದರೇ ಪನ್ನೀರ್ ಭಾಜಿ ಆಗಲಿ ಯಾವುದರ ಗ್ರೇವಿ ಒಣಗಿರ್ತಾವಲ್ರಿ ಅದ್ರ ಜೋಡಿ ತಿಂದುಬಿಡ್ರಿ, ಸಖತ್ ಅನಿಸ್ತದೆ. ಯಾಕಂದ್ರೆ ಮ್ಯಾಗಿಗೆ ಹಾಕಿದ್ದ ಬಟರ್ ಕರಗಿರ್ತದಲ್ರಿ ಅದ್ರ ಕಾಲಾಗ ಹಾಗೆ ಸ್ವಲ್ಪ ಕೆಳಗಿನ ಸೈಡ್ ಹೆಂಗೆ ಆಗಿರ್ತದೆ ಮ್ಯಾಗಿನ ಸೈಡು ಸ್ವಲ್ಪ ಒಳ್ಳೆ ಗ್ಯಾಸ್ ಮೇಲೆ ಸುಟ್ಕೊಂಡ್ರಿ. ಸ್ವಲ್ಪ ಲೈಟಾಗಿ ಸುಟ್ಕೊಂಡ್ಸಿಂದ ಆಮ್ಯಾಗ ಇನ್ನೊಂದು ಸಲ ಅದನ್ನು ಸೀದಾ ಹಾಕ್ಕೊಂಡು ಕಿಶಿಂದ ಮ್ಯಾಗ ಒಂದು ಪ್ಲೇಟ ಮುಚ್ಕೊಂಡ್ರಿ. ಯಾಕಂದ್ರೆ ಪ್ರಾಪರ ರೊಟ್ಟಿ ಸುಡ್ಬೇಕು ನೋಡ್ರಿ ಅದ್ರ ಕಾಲಾಗ. ಮ್ಯಾಗ ಪ್ಲೇಟ್ ಮುಚ್ಕೊಂಡು ಕಿಶಿಂದ ಆಮೇಲೆ ತೆಗೆದ ಸೈಡಿಗೆ ಪನ್ನೀರ್ ಗ್ರೇವಿ ಜೋಡಿ ಅಲ್ಲ ಮಟ್ರ್ ಪನ್ನೀರ ಯಾವುದರೇ ಗ್ರೇವಿ ಜೋಡಿ ನೀವು ಇದನ್ನು ಟ್ರೈ ಮಾಡ್ಬೋದು ರೀ. ನೋಡಿರಿ, ನೀವು ಮನ್ಯಾಗ ಈಸಿಲಿ ಮಾಡ್ಕೊಂಡು ತಿನ್ಬೋದು ರೀ. ನೀವು ಟ್ರೈ ಮಾಡಿರಿ. ಮತ್ತು ನಾ ಮಾಡಿದ ವಿಡಿಯೋ ಹೆಂಗೆ ಅನಿಸ್ತಂತ ಇಷ್ಟಿಂದ ಒಂದು ಲೈಕ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ಚಾನಲ್ ಇಷ್ಟ ಆಗಿದ್ರೆ ಹಾಗೆ ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.